ಒಂದು ಅರಸುಗಳು ಅಧ್ಯಾಯ 17. ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬೀಯನಾದ ಎಲೀಯ ಎಂಬವನು ಅಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು. ತರುವಾಯ ಯೆಹೋವನು ಎಲೀಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಯಲ್ಲಿರುವ ಕೆರೀತ್ ಹಳ್ಳದಲ್ಲಿ ಅಡಗಿಕೋ. ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು. ನಿನಗೆ ಆಹಾರ ತಂದುಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು. ಅವನು ಯೆಹೋವನ ಅಪ್ಪಣೆಯಂತೆ ಯೋರ್ದಾನಿನ ಪೂರ್ವಕ್ಕಿರುವ ಕೆರೀತ್ ಹಳ್ಳದಲ್ಲಿ ವಾಸಿಸಿದನು. ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ, ಮಾಂಸ ಇವುಗಳನ್ನು ತಂದುಕೊಡುತ್ತಿದ್ದವು. ಅವನು ಇವುಗಳನ್ನು ತಿನ್ನುತ್ತಿದ್ದನು. ಹಳ್ಳದ ನೀರು ಅವನಿಗೆ ಪಾನವಾಗಿತ್ತು. ದೇಶದಲ್ಲಿ ಮಳೆ ಇಲ್ಲದ್ದರಿಂದ ಕೆಲವು ದಿವಸಗಳಾದ ನಂತರ ಹಳ್ಳವು ಬತ್ತಿ ಹೋಯಿತು. ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚೀದೋನ್ಯರ ಚಾರೆಪ್ತಾ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು. ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು. ಅವನು ಅಲ್ಲಿಂದ ಹೊರಟು ಚಾರೆಪ್ತದ ಊರು ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕೂಗಿ, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು. ಆಕೆಯು ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು, ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನೂ ತೆಗೆದುಕೊಂಡು ಬಾ ಅಂದನು. ಆಕೆಯು ಅವನಿಗೆ, ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ. ಮಡಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೇನೂ ಇರುವುದಿಲ್ಲ. ಈಗ 2 ಕಟ್ಟಿಗೆಗಳನ್ನು ಹೆಕ್ಕಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇನೆ. ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿಯಿಲ್ಲ ಎಂದು ಉತ್ತರ ಕೊಟ್ಟಳು. ಆಗ ಎಲೀಯನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು. ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ, ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದನು. ಆಕೆಯು ಹೋಗಿ ಅವನು ಹೇಳಿದಂತೆಯೇ ಮಾಡಿದಳು. ಆಕೆಯು, ಆಕೆಯ ಮನೆಯವರು, ಎಲೀಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ಯೆಹೋವನು ಎಲೀಯನ ಮುಖಾಂತರವಾಗಿ ಹೇಳಿದಂತೆ ಮಡಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಮೊಗೆಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ. ಕೆಲವು ದಿನಗಳಾದ ನಂತರ ಮನೆಯ ಯಜಮಾನಿಯಾದ ಆ ಸ್ತ್ರೀಯ ಮಗನು ಅಸ್ವಸ್ಥನಾದನು. ಹುಡುಗನಿಗೆ ರೋಗವು ಹೆಚ್ಚಾದದರಿಂದ ಉಸಿರಾಡುವುದು ನಿಂತು ಹೋಯಿತು. ಆಗ ಆ ಸ್ತ್ರೀಯು ಎಲೀಯನಿಗೆ, ದೇವರ ಮನುಷ್ಯನೇ, ನನ್ನ ಗೊಡವೆ ನಿನಗೇಕೆ? ನೀನು ನನ್ನ ಪಾಪವನ್ನು ದೇವರ ನೆನಪಿಗೆ ತಂದು ನನ್ನ ಮಗನನ್ನು ಸಾಯಿಸುವುದಕ್ಕೆ ಬಂದಿಯೋ ಎನ್ನಲು ಅವನು ಆಕೆಗೆ, ನಿನ್ನ ಮಗನನ್ನು ನನಗೆ ಕೊಡು ಎಂದು ಹೇಳಿ ಅವನನ್ನು ಆಕೆಯ ಉಡಿಲಿನಿಂದ ತೆಗೆದುಕೊಂಡು ತಾನು ವಾಸವಾಗಿದ್ದ ಮೇಲಿನ ಕೋಣೆಗೆ ಹೋಗಿ ತನ್ನ ಮಂಚದ ಮೇಲೆ ಮಲಗಿಸಿದನು. ಅನಂತರ ಅವನು ಯೆಹೋವನಿಗೆ, ನನ್ನ ದೇವರಾದ ಯೆಹೋವನೇ, ನನಗೆ ಸ್ಥಳ ಕೊಟ್ಟ ಈ ವಿಧವೆಯ ಮಗನನ್ನು ನೀನು ಸಾಯಿಸಿ ಆಕೆಗೂ ಕೇಡನ್ನುಂಟು ಮಾಡಿದ್ದೇನು ಎಂದು ಹೇಳಿ ಹುಡುಗನ ಮೇಲೆ 3 ಸಾರಿ ಬೋರ್ಲಬಿದ್ದು, ನನ್ನ ದೇವರಾದ ಯೆಹೋವನೇ, ಈ ಹುಡುಗನ ಪ್ರಾಣವು ತಿರುಗಿ ಬರುವಂತೆ ಮಾಡು ಎಂಬುದಾಗಿ ಆತನಿಗೆ ಮೊರೆಯಿಟ್ಟನು. ಯೆಹೋವನು ಅವನ ಪ್ರಾರ್ಥನೆಯನ್ನು ಕೇಳಿದ್ದರಿಂದ ಹುಡುಗನ ಪ್ರಾಣವು ತಿರುಗಿ ಬಂದು ಅವನು ಉಜ್ಜೀವಿಸಿದನು. ಎಲೀಯನು ಆ ಹುಡುಗನನ್ನು ಅಲ್ಲಿಂದ ಕೆಳಗೆ ತೆಗೆದುಕೊಂಡು ಹೋಗಿ ಅವನ ತಾಯಿಗೆ ಒಪ್ಪಿಸಿ, ಇಗೋ ನೋಡು, ನಿನ್ನ ಮಗನು ಜೀವಿಸುತ್ತಾನೆ ಅಂದನು. ಆಗ ಆಕೆಯು ಅವನಿಗೆ, ನೀನು ದೇವರ ಮನುಷ್ಯನೆಂದು ನಿನ್ನ ಬಾಯಿಂದ ಬಂದ ಯೆಹೋವನ ಮಾತು ಸತ್ಯವೆಂದು ಈಗ ನನಗೆ ಗೊತ್ತಾಯಿತು ಎಂದು ಹೇಳಿದಳು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಬನ್ನಿರಿ ಸ್ವಾಗತಿಸುತ್ತಿದ್ದೇವೆ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಅರಸುಗಳ ಗ್ರಂಥ, ದ ಫಸ್ಟ್ ಬುಕ್ ಆಫ್ ಕಿಂಗ್ಸ್, 17ನೆಯ ಅಧ್ಯಾಯ, ಚಾಪ್ಟರ್ 17. 16ನೇ ಅಧ್ಯಾಯದಲ್ಲಿ ಬೇರೆ ಬೇರೆ ಅರಸರ ಆಳಿಕೆಯ ಕುರಿತಾಗಿ ನೋಡ್ತೇವೆ. ಬಾಷಾನ್ ಆಳಿಕೆ. ಬಾಷಾನ್ ಅಂತ ಹೇಳಿದರೆ
ವಿರುದ್ಧವಾದ ಅಥವಾ ದುರ್ವಾಸನೆ ಅಂತೂ ಕೂಡ ಒಂದು ಅರ್ಥ ಇದೆ. ಅಂಥ ಹೆಸರು ಅವನು ಇಟ್ಕೊಂಡಿದ್ದನು ಅಥವಾ ಯಾರು ಇಟ್ಟಿದ್ರೆ ಗೊತ್ತಿಲ್ಲ. ಏಲಾನು ಇನ್ನೊಬ್ಬ ಅರಸನು. ಏಲಾನು ಅಂತ ಹೇಳಿದರೆ ಒಂದು ಬಲವಾದ ಮರ ಎಂಬುದಾಗಿ, ಸ್ಟ್ರಾಂಗ್ ಟ್ರೀ. ಮತ್ತು ಜಿಮ್ರಿ ಎಂಬುದಾಗಿ ಸಂಗೀತಕ್ಕೆ ಸಂಬಂಧಪಟ್ಟ ಹೆಸರು. ಓಮ್ರಿ ಅಂತ ಹೇಳಿಬಿಟ್ಟು ಅದು ಸಂಗ್ರಹಕ್ಕೆ ಅರ್ಥ. ಈ ರೀತಿಯಾಗಿ ಬೇರೆ ಬೇರೆ ಅರಸುಗಳು ಬಂದು ಆಳ್ವಿಕೆ ಮಾಡಿದರು. ಯೆಹೂದದ ಅರಸನಾದಂಥ ಆಸನ ಕಾಲದಲ್ಲಿ ಇವರು ಆಳ್ವಿಕೆ ಮಾಡ್ತಾ ಇದ್ದಂಥ ಇಸ್ರಾಯೇಲ್ರ ಅರಸರು. ಮತ್ತು ಇವರಲ್ಲಿ ಹೆಚ್ಚು ಜನರು ತಿರ್ಚಾ ಎಂಬ ಸ್ಥಳದಲ್ಲಿ ತಮ್ಮ ರಾಜಧಾನಿಯನ್ನು ಅಥವಾ ತಮ್ಮ ನೆಲೆಯನ್ನು ಅಲ್ಲಿಂದ ಆಳ್ವಿಕೆ ಮಾಡ್ತಿದ್ದರು, ತಿರ್ಚಾ ಎಂಬುದಾಗಿ. ತಿರ್ಚಾ ಅಂದರೆ ಆ ಪದದ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ಅದೇನೆಂದರೆ ಅನುಮೋದ, ಅಪ್ರೂವ್. ತಿರ್ಚಾ ಅಂದರೆ ಕ್ಷಮೆ, ಪಾರ್ಡನ್. ತಿರ್ಚಾ ಅಂತ ಹೇಳಿದ್ರೆ ತೃಪ್ತಿ, ಅಂದರೆ ಒಂದು ಸಾಲವನ್ನು ತೃಪ್ತಿಪಡಿಸು. ಸಾಲ ತಗೊಂಡ್ಬಿಟ್ಟು ಅದರ ಒಂದು ಭಾರ ನಮಗಿರ್ತೈತೆ, ಸಾಲ ಭಾರ. ಆದರೆ ಆ ಸಾಲ ಕಡಿಮೆ ಆದಾಗೆಲ್ಲ ಕಡಿಮೆ ಭಾರ ಆಗಿ 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 ಒಂದಿನ ಬರ್ತದೆ, ಆ ಸಾಲ ಕಂಪ್ಲೀಟಾಗಿ ಮುಗ್ದೋದಾಗ ಏನಾಗ್ತದೆ, ತಿರ್ಚಾ ಅಂದರೆ ಸಂತೃಪ್ತಿ ಆಗ್ತದೆ ರೀ. ಆದರೆ ದೇವರು ಮಾಡಿದ್ದು ಸ್ವಲ್ಪ ಸ್ವಲ್ಪ ನಮ್ಮ ಪಾಪವನ್ನು ಕ್ಷಮಿಸಲಿಲ್ಲ. ಒಂದೇ ಸಾರಿ ಲಕ್ಷಾಂತರ ಪಾಪಗಳನ್ನು ಆತನು ಕ್ಷಮಿಸಿಬಿಟ್ಟಿದ್ದಾನೆ. ಆತನು ತಿರ್ಚಾ ಮಾಡಿಬಿಟ್ಟಿದ್ದಾನೆ. ತಿರ್ಚಾ ಅಂದರೆ ಇನ್ನೊಂದು ಅರ್ಥ ಕೂಡ ಏನಂತ ಹೇಳಿದರೆ ಫೇವರ್, ದೇವರ ಮೆಚ್ಚುಗೆ, ಫೇವರ್ ಆಫ್ ಗಾಡ್, ದೇವರ ಮೆಚ್ಚುಗೆ ಅಂತ ಹೇಳ್ಬಿಟ್ಟು ಒಳ್ಳೆಯ ಹೆಸರು ಇದು. ನನಗೆ ಗಮನಿಸಿದೆ ನಾನು. ಉದಾಹರಣೆಗೆ 15ನೇ ಅಧ್ಯಾಯದ 21ರಲ್ಲಿ ತಿರ್ಚಾ ಇದೆ, 15ನೇ ಅಧ್ಯಾಯ 33ರಲ್ಲಿ ತಿರ್ಚಾ, 16ನೇ ಅಧ್ಯಾಯ ಮತ್ತು 8ನೇ ವರ್ಷದಲ್ಲಿ ತಿರ್ಚಾ ಅಲ್ಲಿಂದ ಆಳ್ವಿಕೆ ಮಾಡ್ತಿದ್ರಂತೆ. 16, 15 ಮೊದಲನೇ ಅರಸುಗಳ ಗ್ರಂಥ, ಅಲ್ಲಿ ಕೂಡ ನಾವು ನೋಡಿದರೆ ಜಿಮ್ರಿ ಕೂಡ ತಿರ್ಚಾದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದನು. ಓಮ್ರಿ ಅಂತ ಇನ್ನೊಬ್ಬ ಅರಸನು, ಅವನು ಕೂಡ ನೋಡಿದರೆ ತಿರ್ಚಾದಲ್ಲಿ 23ನೇ ವಚನ ಆಳ್ವಿಕೆ ಮಾಡ್ತಾ ಇದ್ದನು. ಈ ರೀತಿಯಾಗಿ ಈ ತಿರ್ಚಾ ಅನ್ನುವಂಥ ಒಂದು ಅನುಭವ ಈ ರಾಜರಿಗೆ ಇತ್ತೋ ಏನೋ ಗೊತ್ತಿಲ್ಲ, ಆದರೂ ಕೂಡ ಸ್ಥಳದ ಹೆಸರು ಆ ರೀತಿಯಾಗಿದೆ. ನಮ್ಮ ಜೀವನದಲ್ಲಿ ಒಂದು ತಿರ್ಚಾ ನಮಗೆ ಅಗತ್ಯ. ದೇವರ ಒಂದು ಪ್ರಸನ್ನತೆ, ದೇವರ ಒಂದು ಅನುಮೋದ, ಅಪ್ರೂವಲ್ ಆಫ್ ಗಾಡ್, ದೇವರ ಒಂದು ಫೇವರ್, ಮೆಚ್ಚುಗೆ, ದೇವರ ಒಂದು ಸಂತೋಷ. ಈತನು ನನ್ನ ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ತಿರ್ಚಾ ಮೆಚ್ಚಿದ್ದೇನೆ, ಫೇವರ್ ಆತನ ಮೇಲೆ ಇದೆ ಎಂಬುದಾಗಿ. ಅದಾದ ನಂತರ ಕೊನೆಯ ಒಬ್ಬ ಅರಸನು ಅಹಾಬನ ಬಗ್ಗೆ ನಾವು ನೋಡ್ಕೊಳ್ತೇವೆ. ಇವನ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ನಾವು ನೋಡಬೇಕಾಗಿದೆ. ಯಾಕಂತೇಳಿದರೆ ಈ ಅಹಾಬನು ಅವನ ವಿಷಯದಲ್ಲಿ ನೋಡುವಾಗ ಯೆಹೂದ್ಯರ ಅರಸನಾದ ಆಸನ ಆಳ್ವಿಕೆಯ 38ನೇ ವರ್ಷದಲ್ಲಿ ಓಮ್ರಿಯ ಮಗನಾದ ಅಹಾಬನು ಇಸ್ರಾಯೇಲ್ರ ಅರಸನಾದನು. ಈಗಾಗಲೇ ನಾನು ಹೇಳಿದ್ದನ್ನು ನೆನಪಿಸ ಬಯಸ್ತೇನೆ. ಅದೇನಂತ ಹೇಳಿದರೆ, ಮೊದಲನೇ ಅರಸನು ಇಸ್ರಾಯೇಲ್ಗೆ ಸೌಲನು, 10 + 2 ಕುಲದವರು ಈ ಸೌಲನ ಕೆಳಗಿದ್ದರು 40 ವರ್ಷ. ಅವನ ನಂತರ ಸೌಲನಾದ ಮೇಲೆ ದಾವಿದನ ಅರಸನಾದನು. ದಾವಿದನ ಅರಸತನ ಹೇಗಿತ್ತಂದರೆ ಗೋಲ್ಡನ್ ರೂಲ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಭಾಳ ಭಕ್ತಿವರ್ಧಕವಾದಂಥ ಒಂದು ಜೀವನ. ಹೌದು, ಫೈಟಿಂಗ್ ಇತ್ತು, ಜಗಳ ಜಗಳ ಜಗಳ, ಯುದ್ಧ ಯುದ್ಧ ಯುದ್ಧ, ಆದರೂ ಕೂಡ ಅವುಗಳ ನಡುವೆ ಭಕ್ತಿ ಇತ್ತು. ಭಾಳ ಇಂಪಾರ್ಟೆಂಟ್. ಸಮಸ್ಯೆಗಳು ನಮ್ಮ ಜೀವನದಲ್ಲಿರ್ಬೋದು, ಶೋಧನೆಗಳು ನಮ್ಮ ಜೀವನದಲ್ಲಿರ್ಬೋದು, ಬಲಹೀನತೆಗಳು ನಮ್ಮ ಜೀವನದಲ್ಲಿರ್ಬೋದು. ಆದರೆ ಇವೆಲ್ಲವೂ ಒಂದು ಕತ್ತಲು ಆಗಿದೆ, ಡಾರ್ಕ್ನೆಸ್.
ಅದರಲ್ಲಿ ಒಂದು ಬೆಳಕು, ಅಂದರೆ ದೇವರಿಗಾಗಿ ನಾವು ಮನಸ್ಸಿದ್ದಾಗ ನಮ್ಮ ಕತ್ತಲು ಎಲ್ಲ ಅದೃಶ್ಯವಾಗಿಬಿಡ್ತದೆ. ಆ ರೀತಿಯಾಗಿ ದಾವೀದನ ಒಂದು 40 ವರ್ಷದ ಆಳ್ವಿಕೆಯಲ್ಲಿ ಭಾಳ ಸಮಸ್ಯೆಗಳಿದ್ದು, ಆದರೆ ಅವನು ದೇವರಿಗಾಗಿ ಹಂಬಲಿಸುವ ಎ ಮ್ಯಾನ್ ಆಫ್ಟರ್ ಗಾಡ್ಸ್ ಹಾರ್ಟ್. ವಾವ್, ಭಾಳ ಆಶ್ಚರ್ಯ. ಆ ರೀತಿಯಾಗಿರ್ಲಿಕ್ಕೆ ನನಗಿಷ್ಟ. ನಾವು ಬಯಸೋಣ, ಬರೀ ನಮ್ಮ ಮಿಸ್ಟೇಕ್ಸ್ನೇ, ನಮ್ಮ ತಪ್ಪು ದೋಷಗಳನ್ನೇ ನಾವು ನೋಡದೆ ನಾವು ದೇವರನ್ನು ನಿರೀಕ್ಷಿಸುವಾಗ ನಾವು ಬೆಳಕನ್ನು ಹೊಂದುತ್ತೇವೆ ನಮ್ಮ ಜೀವನದಲ್ಲಿ. ಸರಿ, 40 ವರ್ಷ ಅರಸನಾದಂಥ ಸೌಲನು 40 ವರ್ಷ, ದಾವೀದನು 40 ವರ್ಷ, ಸೊಲೊಮೋನು ಕೂಡ 40 ವರ್ಷ. ಹೌದು, ಸೊಲೊಮೋನ ಆಳ್ವಿಕೆ ಗೋಲ್ಡನ್ ರೂಲ್ ಅಂತ ಹೇಳ್ಬೋದು. ಅಕ್ಷರಿಕವಾಗಿ, ಆತ್ಮಿಕವಾಗಿ ಅದು ಗೋಲ್ಡನ್ ರೂಲ್ ಆಗಿತ್ತಾ, ಅದು ಚಿನ್ನದ ಒಂದು ಆಳ್ವಿಕೆ ಆಗಿತ್ತಾ? ಡೌಟ್, ಸಂದೇಹ. ಯಾಕಂತ ಹೇಳಿದರೆ, ಹೌದು ಅವನಿಗೆ ಹೀರಾಮನ ದಯೆ ಸಿಕ್ತು. ಹೌದು, ಒಂದು ರೀತಿಯಿಂದ ಒಂದು ಯುದ್ಧ ಕೂಡ ಆಗಲಿಲ್ಲ. ಅವನ ಮುಂದೆ ಒಬ್ಬರು ಕೂಡ ಎದುರಿಸಲಿಕ್ಕೆ ಯುದ್ಧಕ್ಕೆ ಬರಲಿಲ್ಲ. ಆದರೆ ಕೊನೆಯಲ್ಲಿ ಅವನು ಅವಿಶ್ವಾಸಿಗಳ ಒಂದು ಸಂಬಂಧವನ್ನು ಇಟ್ಟುಕೊಂಡದರಿಂದ ಏನಾಗ್ಬಿಡ್ತು, ಅಂಥ ಮಹಾಜ್ಞಾನಿ ಬಿದ್ದು ಹೋಗ್ಬಿಟ್ಟ. ಸ್ಯಾಡ್. ಯಾಕಂದರೆ ಮದುವೆ ವಿಷಯದಲ್ಲಿ ಅವನು ಆ ಒಂದು ದೊಡ್ಡ ತಪ್ಪನ್ನು ಮಹಾಜ್ಞಾನಿಯಾದಂಥ ಸೊಲೊಮೋನು ಮಾಡಿದ್ದರಿಂದ ಏನಾಯಿತು, ಅವನು ದೇವರನ್ನು ಕ್ರಮೇಣ ಬಿಟ್ಟುಬಿಟ್ಟನು. ಈಗ ದೇವರು ಬಿಟ್ಟ ಮೇಲೆ ದೇವರೇ 3 ವೈರಿಗಳನ್ನು ಸೊಲೊಮೋನಿಗೆ ಅಗೇನ್ಸ್ಟಾಗಿ ಎಬ್ಬಿಸ್ತಾನೆ. ಹೌದು, ಅಂಥ ಒಂದು ಪರಿಸ್ಥಿತಿ ಭಾಳ ವಿಷಾದಕರವಾದದ್ದು. ಆದರೂ ಕೂಡ ದೇವರು ನ್ಯಾಯವಂತನು. ಆದ ಕಾರಣ ಪಕ್ಷಪಾತ ಇಲ್ಲದವನು. ನಾವು ಬಿತ್ತಿದ್ದನ್ನು ಕೊಯ್ಯಬೇಕಾಗ್ತದೆ. ಕೊಯ್ಯುವಂಥದ್ದು ಬಿತ್ತೋದಕ್ಕಿಂತಲೇ ಹೆಚ್ಚಾಗಿರ್ತದೆ. ಆದರೂ ಕೂಡ ಆ ಒಂದು ಸುಗ್ಗಿಯು ಯಜಮಾನನ ಕೈಯಲ್ಲಿದೆ. ನಾವು ಬಿತ್ತಿದ್ದನ್ನೇ ಕೊಯ್ಯಬೇಕು. ಆದರೆ ದೇವರು ಅದನ್ನು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ಮಿಡತೆಗಳು ತಿಂದುಬಿಟ್ಟಂಥ ವರ್ಷಗಳನ್ನು ಪುನಃಸ್ಥಾಪಿಸುವ ದೇವರು ನಮ್ಮ ದೇವರಾಗಿದ್ದಾನೆ. ಆತ ನಮಗೆ ಸ್ತೋತ್ರವಾಗಲಿ. 17ನೇ ಅಧ್ಯಾಯ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಅಧ್ಯಾಯ, ಭಾಳ ಮೂವಿಂಗ್ ಆಗಿರುವಂಥ ಒಂದು ಚಲಿಸುವಂಥ ಒಂದು ಅಧ್ಯಾಯವಾಗಿರ್ತದೆ. ಯಾಕಂದರೆ ಸಡನ್ನಾಗಿ ಇದ್ದಕ್ಕಿದ್ದ ಹಾಗೆ ಹೀರೋ ಬಂದರೆ ಯಾವ ರೀತಿಯಾಗಿ ಒಂದು ವಾತಾವರಣ ಅಟ್ಮಾಸ್ಫಿಯರ್ ಚೇಂಜ್ ಆಗ್ತದೆ, ಆ ರೀತಿಯಾಗಿ ವಿತೌಟ್ ಯಾವುದೇ ಒಂದು ಇಂಟ್ರಡಕ್ಷನ್ ಇಲ್ಲದೆ, ಏನೂ ಇಲ್ಲದೆ ಒಬ್ಬ ಹೀರೋ, ಬೈಬಲಿನ ಅನೇಕ ಹೀರೋಗಳಲ್ಲಿ ಒಬ್ಬನು ಬರುವಂಥದ್ದನ್ನು ನಾವು ನೋಡ್ತೇವೆ. ಆತನ ಹೆಸರು ಎಲಿಯನು. ಎಲಿಯ ಅಂದರೆ ಆ ಹೆಸರಿನ ಅರ್ಥ ಯೆಹೋವನೇ ದೇವರು, ಯೆಹೋವನೇ ದೇವರು ಎಂಬುದಾಗಿ. ಆದ ಕಾರಣ ಯೆಹೋವನೇ ದೇವರು ಎಂಬುದಾಗಿ ತೋರಿಸುವಂಥ ಹೆಸರು, ಜೀವನ, ಸಾಕ್ಷಿ, ಅದ್ಭುತ ಸೇವೆ ಈ ಮನುಷ್ಯನಲ್ಲಿತ್ತು. 17ನೇ ಅಧ್ಯಾಯ 1ನೇ ವಚನ, 1ನೇ ಅರಸುಗಳ ಗ್ರಂಥ, ಫಸ್ಟ್ ಕಿಂಗ್ಸ್ ಚಾಪ್ಟರ್ 17. ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬೀಯ ಅಂತ ಹೇಳಿದ್ರೆ ಆಸರೆ, ಡಿಪೆಂಡೆನ್ಸ್ ಅಂತ ಅರ್ಥ. ಆದ ಕಾರಣ ತಿಷ್ಬೀಯ ಅಂತ ಊರಿತ್ತು. ಆ ಊರಿನ ಹೆಸರು ಆಸರೆ ಊರಿಗೆ ಸೇರಿದಂಥ ಒಬ್ಬ ದೇವರ ಮನುಷ್ಯನು ಎಲಿಯನು. ಎಲಿಯನ್ ಅಂತ ಹೇಳಿದ್ರೆ ಯೆಹೋವನೇ ದೇವರು. ತನ್ನ ಜೀವನದಲ್ಲಿ ಕೂಡ ಯೆಹೋವನೇ ದೇವರು ಎಂಬುದನ್ನು ಆತನು ತೋರಿಸ್ತಾನೆ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಆದ ಕಾರಣ ಸಾಧ್ಯವಾದರೆ ಬರೆದಿಟ್ಕೊಳ್ರಿ ಈ ವಿಷಯಗಳನ್ನು, ಮತ್ತು ಇದನ್ನು ನಾವು ಒಟ್ಟಾಗಿ ಸೇರಿ ಅಧ್ಯಯನ ಮಾಡಿಕೊಳ್ಳೋಣ. ಎಲಿಯನ ಎಂಬವನು ಆಹಾಬನಿಗೆ ಸ್ಟ್ರೈಟಾಗಿ ರಾಜನ ಹತ್ರ ಬರ್ತಾನೆ. ಎಲ್ಲಿಂದ ಬಂದ? ತಿಷ್ಬಿಯ ವ್ಯಕ್ತಿ, ತಿಷ್ಬಿ ಊರಿನಿಂದ ಬಂದ. ಆದರೆ ಬಂದ ತಕ್ಷಣ ಸ್ಟ್ರೈಟಾಗಿ ಆಹಾಬನಿಗೆ ಏನು ಹೇಳ್ತಾನೆ, ತನ್ನ ಬಗ್ಗೆ ಏನಂತ ಇಂಟ್ರೊಡ್ಯೂಸ್ ಮಾಡ್ತಾನೆ ಅಂದರೆ ಬಹಳ ಬಹಳ
ಆಶ್ಚರ್ಯ. ಯಾರಾದರೂ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ತಮ್ಮನ್ನು ಪರಿಚಯ ಮಾಡಿಕೊಳ್ಳುವಾಗ ನಾನು ಪಾಸ್ಟರ್, ನಾನು ಲೀಡರ್, ನಾನು ಡಾಕ್ಟರ್, ನಾನು ಎಂಜಿನಿಯರ್ ಈ ರೀತಿಯಾಗಿ ಇಂಟ್ರಡ್ಯೂಸ್ ಮಾಡ್ತಾರೆ. ಒಳ್ಳೆಯದು. ಆದರೆ ಎಲಿಯನ್ನು ತನ್ನ ಬಗ್ಗೆ ಯಾವ ರೀತಿಯಾಗಿ ಇಂಟ್ರಡ್ಯೂಸ್ ಮಾಡ್ತಾನೆ ಅನ್ನೋದು ಬಹಳ ಆಶ್ಚರ್ಯ, ಬಹಳ ಇಷ್ಟ ಕೂಡ ನನಗೆ. ಅದು ಭಾಳ ಚೆನ್ನಾಗಿದೆ. ಲೆಟ್ಸ್ ಸಿ ಯಾವ ರೀತಿಯಾಗಿ ಅವನು ತನ್ನನ್ನು ಪರಿಚಯ ಮಾಡಿಕೊಳ್ತಾನೆ. 17ನೇ ಅಧ್ಯಾಯ 1ನೇ ವಚನದಲ್ಲಿ ನಾನು, ಎಲಿಯನ್ ಹೇಳ್ತಾ ಇರೋದು, ನಾನು ಎಲಿಯನು ಅಹಾಬನಿಗೆ ಹೇಳ್ತಾ ಇರೋದು, ಅರಸನಿಗೆ, ಕಿಂಗ್ಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ. ವಾವ್, ಎಂಥ ಸೇವೆ ಅಂತೆ? ಸನ್ನಿಧಿ ಸೇವೆ. ಆ ಸನ್ನಿಧಿ ಸೇವೆ ಅಂತ ಹೇಳಿದ್ರೆ ನಾನು ದೇವರ ಸನ್ನಿಧಾನದಲ್ಲಿರುವಂಥವನು. ವಾವ್, ದೇವರ ಸನ್ನಿಧಾನದಲ್ಲಿ, ದೇವರ ಅಡ್ರೆಸ್ನಲ್ಲಿರುವಂಥವನು, ದೇವರ ನೆರಳಿನಲ್ಲಿರುವಂಥವನು. ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ, ಮಾಡರ್ನ್ನಲ್ಲಿ, ನವೀನ ಭಾಷೆಯಲ್ಲಿ ನಾವು ಹೇಳಬೇಕಾದ್ರೆ, ಐ ಆಮ್ ದ ಒನ್ ಹೂ ಈಸ್ ಇನ್ ಟಚ್ ವಿತ್ ಗಾಡ್. ವಾವ್, ಅಮೇಝಿಂಗ್. ಅತಿಶಯವಾದಂಥ ಒಬ್ಬ ವ್ಯಕ್ತಿ ಈ ಏಲಿಯನು. ಒಂದು ಸಾರಿ ಬಂಗಾರಪೇಟೆಯಲ್ಲಿ ಇಬ್ಬರು ಭಕ್ತರು, ಮಹಾಭಕ್ತರಿಬ್ಬರು ನನ್ನ ಜೀವನದಲ್ಲಿ ಪ್ರಭಾವ ಬೀರಿದಂಥ ನನ್ನ ಅನಿಸಿಕೆಯಲ್ಲಿ ಭೂಲೋಕದಲ್ಲಿ ಅತ್ಯಂತ ಭಕ್ತಿವಂತರಾದ ಇಬ್ಬರು ವ್ಯಕ್ತಿಗಳು ಇದ್ದಾರೆ. ಅವರಿಬ್ಬರು ಬಂಗಾರಪೇಟೆ ರೈಲ್ವೆ ಸ್ಟೇಷನಲ್ಲಿ ಇದ್ದಾಗ ಸೀನಿಯರ್ ಆಗಿದ್ದಂಥ ದೇವರ ಸೇವಕರು ಯವನಸ್ಥನಾದಂಥ ಸೇವಕರ ಹತ್ರ ಬಂದುಬಿಟ್ಟು, ನೀನು ಯಾವಾಗ ಸೇವೆಗೆ ಬರ್ತಿ, ವೆನ್ ಆರ್ ಯು ಗೋಯಿಂಗ್ ಟು ಕಮ್ ಫಾರ್ ಮಿನಿಸ್ಟ್ರಿ ಎಂಬುದಾಗಿ ಕೇಳಿದ್ರಂತೆ. ಕೇಳಿದಾಗ, ಈಗ ತಾನೇ ನಾನು ಒಂದು ವಾಕ್ಯ ಓದ್ತಿದ್ದೆ, ಈಗ ತಾನೇ ದೇವರು ನನ್ನ ಜೊತೆಯಲ್ಲಿ ಮಾತಾಡಿದರು, ನನ್ನನ್ನು ಒಪ್ಪಿಸಿಕೊಡ್ತಿದ್ದೇನೆ ಸೇವೆಗೆ ಎಂಬುದಾಗಿ ಹೇಳಿದ್ರಂತೆ. ಹೇಳಿಬಿಟ್ಟು ಆನಂತರ ಅವರು ಬೆಂಗಳೂರಿಗೆ ಬಂದರು. ಆ ರೀತಿಯಾಗಿ ಸೇವೆಗೆ, ಪರಿಪೂರ್ಣ ಕಾಲ ಸೇವೆಗೆ ಅವರು ಒಪ್ಪಿಸಿಕೊಟ್ರು. ಹಿರಿಯ ಸೇವಕರು ಯಾರಂದರೆ ಭಕ್ತ ಸಿಂಗ್ ಎಂಬುದಾಗಿ. ಅವ್ರ ಬಗ್ಗೆ ಈ ಯವನಸ್ಥರಾದ ಸೇವಕರು ನನ್ನ ಹತ್ರ ಹೇಳಿದಾಗ ಏನು ಹೇಳಿದರು, ದಿಸ್ ಮ್ಯಾನ್ ಮಸ್ಟ್ ಬಿ ಇನ್ ಟಚ್ ವಿತ್ ಗಾಡ್. ಈ ಮನುಷ್ಯನು ಅಂದರೆ ಭಕ್ತ ಸಿಂಗ್ ಅವರ ಬಗ್ಗೆ ಹೇಳಿದ್ದು, ದೇವರ ಜೊತೆಯಲ್ಲಿ ಸಂಪರ್ಕ ಇಟ್ಟುಕೊಂಡಂಥ ವ್ಯಕ್ತಿ ಎಂಬುದಾಗಿ. ಹಿಯರ್ ಈಸ್ ಅ ಮ್ಯಾನ್, ಎಲಿಯನು ಇಲ್ಲಿ ಇದ್ದಾನೆ. ತಿಷ್ಬಿಯನಾದ ಎಲಿಯನು ಹೇಳ್ತಿದ್ದಾನೆ, ನಾನು ಸನ್ನಿಧಿ ಸೇವೆ ಮಾಡುವ ವ್ಯಕ್ತಿ ಎಂಬುದಾಗಿ. ಸಂಬಡಿ ಹೂ ಇಸ್ ಇನ್ ಟಚ್ ವಿತ್ ಗಾಡ್, ದೇವರ ಸಂಪರ್ಕದಲ್ಲಿರುವಂಥವನು, ದೇವರ ಸನ್ನಿಧಾನದಲ್ಲಿರುವಂಥವನು, ದೇವರ ಅಡ್ರೆಸ್ನಲ್ಲಿರುವಂಥವನು, ದೇವರಿಂದ ಉದ್ಯೋಗ ಹೊಂದಿದಂಥವನು ಅಥವಾ ದೇವರಿಂದ ಸ್ಥಿರವಾದಂಥವನು. ಹೀಬ್ರೂ ಭಾಷೆಯ ಅರ್ಥಗಳು ಇವು: ಸ್ಥಿರವಾಗಿರುವಂಥದ್ದು, ನಿಂತುಕೊಳ್ಳುವಂಥದ್ದು ಅಥವಾ ನಿವಾಸಿಸುವಂಥದ್ದು, ನೆಲೆಯಾಗಿರುವಂಥದ್ದು, ಉದ್ಯೋಗದಲ್ಲಿರುವಂಥದ್ದು. ಈ ರೀತಿಯಾಗಿ ಸನ್ನಿಧಿ ಸೇವೆಗೆ ಸುಮಾರು 5-6 ಅರ್ಥಗಳು ಕೊಡುವಂಥದ್ದಾಗಿದೆ. ಸರಿ, ನಾವು ಅಲ್ಲೇ ಇದ್ದುಬಿಟ್ರೆ ಮುಂದುವರಿಬೇಕಾಗ್ತದೆ. ಇನ್ನೂ ವಿಷಯಗಳು ಭಾಳ ಕಲಿಯುವಂಥದ್ದಿದೆ. ಆದ ಕಾರಣ ಇದು ಭಾಳ ಎಕ್ಸೈಟಿಂಗ್ ಆಗಿ ನನಗಿದ್ದರಿಂದ ನಾನು ಸ್ವಲ್ಪ ಅಲ್ಲಿ ಸಮಯ ಕಳೆಯಬೇಕಾಯಿತು. ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸಿದ ಹೊರತು. ವಾವ್, ನಾನು ಎಂಬಂಥದ್ದನ್ನು 2 ರೀತಿಯಿಂದ ಹೇಳ್ಬೋದು. ದೇವರ ಅಧಿಕಾರದಿಂದ, ಯಥಾರ್ಥದಿಂದ, ಪ್ರಾಮಾಣಿಕರಾಗಿ ನಾವು ಹೇಳ್ಬೋದು. ಇನ್ನೊಂದು ನಾನು ಎಂಬುದನ್ನು ಸ್ವಾರ್ಥ ರೀತಿಯಿಂದಲೂ ಹೇಳ್ಬೋದು. ಆದರೆ ಇಲ್ಲಿ ಸನ್ನಿಧಿ ಸೇವೆ ಮಾಡುವ ನಾನು ಎಂಬುದಾಗಿ ಹೇಳುವಾಗ ಅಧಿಕಾರದಿಂದ. ಎಂಥ ಅಧಿಕಾರ? ಆತ್ಮಿಕ ಅಧಿಕಾರ, ಸ್ಪಿರಿಚುವಲ್ ಅಥಾರಿಟಿ. ಆತ್ಮಿಕ ಅಧಿಕಾರದಿಂದ ಎಲಿಯನು ಹೇಳ್ತಿದ್ದಾನೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬಿಡೋದಿಲ್ಲ. ವಾವ್, ಎಂಥ ಅಧಿಕಾರ ಇದು! ನಾನು ಹೇಳಿದೆ ಹೊರತು ಮಳೆ ಆಗಲ್ಲ ನೋಡು ಎಂಬುದಾಗಿ. ಮತ್ತು ಅಷ್ಟೇ,
ಆ ರೀತಿಯಾಗಿ ಎಲಿಯನ್ನು ಆ ರಾಜನಿಗೆ ಹೇಳ್ತಾನೆ, ಅಷ್ಟೇ ಹೇಳಿಬಿಟ್ಟು ಹೋಗ್ಬಿಡ್ತಾನೆ. ಆದರೆ ಈಗ ದೇವರೇ ಎಲಿಯನಿಗೆ ಮಾತನಾಡುವಂಥದ್ದನ್ನು ಗಮನಿಸ್ಬೋದು. ಅದೇನೆಂದರೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಅಲ್ಲಿ ಕೆರಿತ್ ಎಂಬ ಹಳ್ಳದಲ್ಲಿ ಇರುವಂತೆ. ಕೆರಿತ್ ಅಂತ ಹೇಳಿದರೆ ಅದರ ಅರ್ಥ ಬಿಡುಗಡೆ, ಸಡಿಲು, ಕಟ್ ಎಂಬಂಥ ಅರ್ಥ. ಆ ಕೆರಿತ್ ಎಂಬಂಥ ಸ್ಥಳಕ್ಕೆ ಹೋಗೋ, ಅಲ್ಲಿ ನಾನು ನಿನಗೆ ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ. ಐ ಹ್ಯಾವ್ ಕಮಾಂಡೆಡ್ ದ ಕ್ರೋಸ್, ರೇವನ್ಸ್, ನಿನಗೆ ಊಟ ತಂದು ಕೊಡಬೇಕಂತ. ನೋಡ್ರಿ, ದೇವ್ರ ಸೇವಕನಿಗೆ, ನಿಜವಾದ ದೇವ್ರ ಸೇವಕನಿಗೆ ಅಥವಾ ಸನ್ನಿಧಿ ಸೇವೆ ಮಾಡುವಂಥ ದೇವ್ರ ಸೇವಕನಿಗೆ ದೇವರು ಹೆಂಗಾದರೂ ಊಟ ಕೊಡ್ತಾನೆ. ಹೇಗೆ ಕೊಟ್ಟನಂತೆ? ಕಾಗೆಗಳ ಮುಖಾಂತರವಾಗಿ ಕೊಟ್ಟನಂತೆ. ಏನೇನು ತಂದು ಕೊಟ್ಟು ಈ ಕಾಗೆಗಳು ಎಂಬುದಾಗಿ ನೋಡುವಾಗ 6ನೇ ವಚನದಲ್ಲಿ ರೊಟ್ಟಿ, ಮಾಂಸ. ಈ ಕಾಗೆ ಬಂದು ಮಾಂಸಾಹಾರಿ ಪಕ್ಷಿ, ವೆಜಿಟೇರಿಯನ್ ಪಕ್ಷಿ ಅಲ್ಲ, ಅದು ನಾನ್ ವೆಜಿಟೇರಿಯನ್ ಪಕ್ಷಿ. ಅದು ಅಂಥದ್ರಲ್ಲಿ ಒಂದು ಮಟನ್ ಪೀಸು ಅಥವಾ ಏನೋ ಒಂದು ತಕ್ಕೊಂಡು ಅದನ್ನು ಹಾಗೇ, ಅದಕ್ಕೆ ಎಷ್ಟು ಶೋಧನೆ ಆಗಿರಬೇಕು ಇದನ್ನು ತಿನ್ನಬೇಕಂತ ಹೇಳ್ಬಿಟ್ಟು. ಆದರೆ ದೇವರು ಆಜ್ಞೆ ಕೊಟ್ಬಿಟ್ಟಿದ್ದಾನೆ, ಕಾಗೆ ಹತ್ರ ಮಾತಾಡಿಬಿಟ್ಟಿದ್ದಾನೆ. ಆದ ಕಾರಣ ಕಾಗೆ ಆ ಒಂದು ರೊಟ್ಟಿಯನ್ನು, ಒಂದು ಕಾಗೆ ರೊಟ್ಟಿ, ಇನ್ನೊಂದು ಕಾಗೆ, ಯಾಕಂದರೆ ಕಾಗೆಗಳು ಬಹುವಚನ, ಪ್ಲೂರಲ್. ಒಂದು ಕಾಗೆ ಒಂದು ರೊಟ್ಟಿ ತಗೊಂಡು ಬರುವಂಥದ್ದು, ಇನ್ನೊಂದು ಕಾಗೆ ಏನೋ ಒಂದು ಸ್ಪೆಷಲ್ ಊಟ ತಗೊಂಡು ಬರುವಂಥದ್ದು, ಅಂದರೆ ನಾನ್ ವೆಜ್ ಊಟ. ಅದನ್ನು ತಗೊಂಡು ಬಂದು ಏನಾಯಿತು, ಬೆಳಗ್ಗೆ ಸಾಯಂಕಾಲ ತಂದು ಕೊಡ್ತಿದ್ವಂತೆ. ಇದು ಆಶ್ಚರ್ಯ ಆಗ್ಬೋದು, ನಿಜ. ಕಾಗೆಗಳ ಮುಖಾಂತರ ಕೂಡ ದೇವರು ಪೋಷಣೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ರೈಟ್. ಅದಾದ ನಂತರ ಆಗ ಯೆಹೋವನು ಅವನಿಗೆ ಮತ್ತೆ ಅಲ್ಲಿದ್ದಂಥ ಸ್ಥಳದಲ್ಲಿ ಏನಾಗ್ಬಿಡ್ತು, ಒಂದು ಹಳ್ಳ ಇತ್ತಲ್ವ, ಅದು ಬತ್ತಿ ಹೋಗ್ಬಿಡ್ತು, ನೀರಿಲ್ಲ, ವಾಟರ್ ಪ್ರಾಬ್ಲಮ್. ಈಗ ಅದ ಕಾರಣ ಏನು ಮಾಡ್ತಾನೆ ದೇವರು, ಮತ್ತೆ ಇಲ್ಲಿಂದ ನೀನು ಏನು ಮಾಡು, ಒಂದು ಚೀದೋನ್ಯರ ಚಾರಪ್ತ ಊರಿಗೆ ಹೋಗ್ಬಿಡು. ಅಲ್ಲಿ ಒಬ್ಬ ವಿಧವೆಗೆ ನಿನ್ನನ್ನು ಸಾಕಬೇಕಂತ ಆಜ್ಞಾಪಿಸಿದ್ದಾನೆ. ವಾವ್, ವಿಧವೆ ಪ್ರವಾದಿನ ಸಾಕಬೇಕಾ? ಆಶ್ಚರ್ಯ ಅಲ್ವಾ? ಆದರೂ ಕೂಡ ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಆದ ಕಾರಣ ವಿಧವೆ ಬಂದು ಏನು ಪೋಷಣೆ, ಏನು ಅಂಥ ಒಂದು ರಿಸೋರ್ಸ್ ಇಲ್ಲದಂಥವಳು, ಆಕೆನು ಶ್ರೀಮಂತಳಲ್ಲ. ಆದರೂ ಕೂಡ ದೇವರು ನೋಡ್ರಿ, ಶ್ರೀಮಂತರ ಹತ್ರ ಕಳಿಸ್ಲಿಲ್ಲ, ಕಳಿಸೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಒಬ್ಬ ವಿಧವೆ ಹತ್ರ ಆ ಪ್ರವಾದಿಯನ್ನು ಕಳಿಸಿದಂಥದ್ದನ್ನು ನೋಡ್ತೇವೆ. ಅಲ್ಲಿ ಹೋಗಿಬಿಟ್ಟು, ದಯವಿಟ್ಟು ನನಗೆ ಕೊಡು, ಸ್ವಲ್ಪ ಕುಡಿಯಲಿಕ್ಕೆ ನೀರು ಕೊಡು ಎಂಬುದಾಗಿ ಹೇಳಿಬಿಟ್ಟು, ಹಾಗೆ ಬರುವಾಗ ಸ್ವಲ್ಪ ರೊಟ್ಟಿ ತಗೊಂಬಾಮ ಎಂಬುದಾಗಿ ಹೇಳಿದಾಗ, ನಿನ್ನ ದೇವರಾದ ಯೆಹೋವನ ಆಣೆ, ನನ್ನ ಹತ್ರ ರೊಟ್ಟಿ ಇಲ್ಲ ಎಂಬುದಾಗಿ ಹೇಳ್ತಾಳ್ರಿ. ಆವಾಗ ಆಶ್ಚರ್ಯವಾದ ರೀತಿಯಲ್ಲಿ ಏನು ಮಾಡ್ತಾನೆ, ಒಂದು ಅದ್ಭುತ ಮಾಡಿ ರೊಟ್ಟಿ ಮತ್ತು ಎಣ್ಣೆ ನಿಲ್ಲದಂಥ ರೀತಿಯಲ್ಲಿ ಅನೇಕ ದಿವಸಗಳವರೆಗೆ ಊಟ ಮಾಡುವಂಥ ರೀತಿಯಲ್ಲಿ ಅದ್ಭುತವನ್ನು ಮಾಡ್ತಾನೆ. ಆ ಹಿಟ್ಟು ತೀರಲಿಲ್ಲ, ಎಣ್ಣೆ ಮುಗಿದು ಹೋಗಲಿಲ್ಲ, ಅಂಥ ಒಂದು ಅದ್ಭುತ. ಒಂದೇ ಒಂದು ರೊಟ್ಟಿ, ಒಂದು ಇಡೀ ಹಿಟ್ಟು ಅಷ್ಟೇ ಇತ್ತು. ಆದರೂ ಕೂಡ ಅದ್ಭುತ ರೀತಿಯಾಗಿ ಅವನು ಮಾಡಿದಂಥದ್ದನ್ನು ನಾವು ನೋಡ್ತೇವೆ. ಆಶ್ಚರ್ಯ. ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಂದರೆ, ಆ ವಿಧವೆಯ ಮಗನೂ ಸತ್ತೋಗ್ಬಿಡ್ತಾನೆ ರೀ. ಸತ್ತೋದಾಗ ಆಕೆಗೆ ಭಾಳ ಡಿಸ್ಟರ್ಬ್ ಆಗಿಬಿಡ್ತದೆ. ಆದರೆ ದೇವರು ಆಶ್ಚರ್ಯದಿಂದ ಎಲಿಯನನ್ನು ಉಪಯೋಗ ಮಾಡಿಕೊಂಡು ಸತ್ತು ಹೋದಂಥ ಮಗನನ್ನು ಎಬ್ಬಿಸುವಂತೆ, ಜೀವದಿಂದ ಇರುವಂತೆ, ಉಜ್ಜೀವಿಸುವಂತೆ ಒಂದು ಮಾಡ್ತಾನೆ. ಮಾಡಿದಾಗ ಆಕೆ ಏನು ಹೇಳ್ತಾಳೆ, ಭಾಳ ಆಶ್ಚರ್ಯ. 17ನೇ ಅಧ್ಯಾಯದ 24ನೇ ವಚನ. ಆಕೆಯು, ಅಂದರೆ ವಿಧವೆ, ಎಲಿಯನಿಗೆ, ನೀನು ದೇವರ ಮನುಷ್ಯನೆಂದು ನಿನ್ನ ಬಾಯಿಂದ ಬಂದ ಯೆಹೋವನ ಮಾತು ಸತ್ಯ ಎಂದು ಈಗ ನನಗೆ ಗೊತ್ತಾಯಿತು. ಬಿಲಿವರ್ ಆಗಿಬಿಡ್ತಾಳೆ ಆಕೆ. ಅವಿಶ್ವಾಸಿಯಾಗಿದ್ಲು, ಈಗ ವಿಶ್ವಾಸಿ ಆಗಿಬಿಡ್ತಾಳ್ರಿ. ಈ ರೀತಿಯಾಗಿ ಮೊದಲನೇ ಅರಸುಗಳ ಗ್ರಂಥ 17ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಮೊದಲನೇ
ಅರಸುಗಳ ಗ್ರಂಥ 17ನೇ ಅಧ್ಯಾಯವನ್ನು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 17. And Elijah the Tishbite, who was of the inhabitants of Gilead, said unto Ahab, As the Lord God of Israel liveth, before whom I stand, there shall not be dew nor rain these years, but according to my word. And the word of the Lord came unto him, saying, Get thee hence, and turn thee eastward, and hide thyself by the brook Cherith, that is before Jordan. And it shall be that thou shalt drink of the brook, and I have commanded the ravens to feed thee there. So he went and did according unto the word of the Lord, for he went and dwelt by the brook Cherith, that is before Jordan. And the ravens brought him bread and flesh in the morning, and bread and flesh in the evening, and he drank of the brook. And it came to pass after a while that the brook dried up, because there had been no rain in the land. And the word of the Lord came unto him, saying, Arise, get thee to Zarephath, which belongeth to Zidon, and dwell there. Behold, I have commanded a widow woman there to sustain thee. So he arose and went to Zarephath. And when he came to the gate of the city, behold, the widow woman was there gathering of sticks. And he called to her, and said, Fetch me, I pray thee, a little water in a vessel, that I may drink. And as she was going to fetch it, he called to her, and said, Bring me, I pray thee, a morsel of bread in thine hand. And she said, As the Lord thy God liveth, I have not a cake, but an handful of meal in a barrel, and a little oil in a cruse. And behold, I am gathering 2 sticks, that I may go in and dress it for me and my son, that we may eat it and die. And Elijah said unto her, Fear not, go and do as thou hast said, but make me thereof a little cake first, and bring it unto me, and after make for thee and for thy son. For thus saith the Lord God of Israel, The barrel of meal shall not waste, neither shall the cruse of oil fail, until the day that the Lord sendeth rain upon the earth. And she went and did according to the saying of Elijah, and she and he and her house did eat many days. And the barrel of meal wasted not, neither did the cruse of oil fail, according to the word of the Lord which he spake by Elijah. And it came to pass after these things, that the son of the woman, the mistress of the house, fell sick, and his sickness was so sore, that there was no breath left in him. And she said unto Elijah, What have I to do with thee, O thou man of God? Art thou come unto me to call my sin to remembrance, and to slay my son? And he said unto her, Give me thy son. And he took him out of her bosom, and carried him up into a loft, where he abode, and laid him upon his own bed. And he cried unto the Lord, and said, O Lord my God, hast thou also brought evil upon the widow with whom I sojourn, by slaying her son? And he stretched himself upon the child 3 times, and cried unto the Lord, and said, O Lord my God, I pray thee, let this child's soul come into him again. And the Lord heard the voice of Elijah, and the soul of the child came into him again, and he revived. And Elijah took the child, and brought him down out of the chamber into the house, and delivered him unto his mother. And Elijah said, See, thy son liveth. And the woman said to Elijah, Now by this I know that thou art a man of God, and that the word of the Lord in thy mouth is truth.